ಮುದ್ದು ಸೊಸೆ ಸಂಚಿಕೆ ಶುರುನಲ್ಲಿ ವಿದ್ಯಾ ಲಾಯರ್ ಹತ್ರ ಹೇಳ್ತಾಳೆ, ನಾನು ಡೈವರ್ಸ್ ಕೊಡೋದ್ರಿಂದ ನನಗಾಗಿರೋವಂಥ ಅವಮಾನ, ನಾನೇನಾದರೂ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡ್ರೆ ನನಗೆ ಊರಿನ ಜನಗಳ ಮುಂದೆ ಆಗಿರೋ ಅಂಥ ಅವಮಾನಕ್ಕೆ ಸರಿ ಹೋಗೋದಿಲ್ಲ. ನಾನೇ ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತೆ. ಎಲ್ಲರಿಗೂ ಸಹ ನಾನೇ ತಪ್ಪು ಮಾಡಿರ್ಬೋದು ಅಂತ ಹೇಳಿ ನನ್ನ ಮೇಲೆ ಅನುಮಾನ ಬರುತ್ತೆ. ಹಾಗಾಗಿ ನಾನು ಹುಟ್ಟೋ ಮಗುಗೆ ತಂದೆ ಬೇಕಲ್ವಾ? ತಂದೆ ಹೆಸರು ಕೇಳಿದ್ರೆ, ನಾನು ಹುಟ್ಟೋ ಮಗು ತಂದೆ ಹೆಸರು ಕೇಳಿದ್ರೆ ಯಾರನ್ನ ತೋರಿಸ್ಲಿ? ಅದಕ್ಕಾಗಿ ನಾನು ಡೈವರ್ಸ್ ಕೊಡೋದಿಲ್ಲ, ಜೀವನಾಂಶನೂ ಏನು ಬೇಡ ಅಂತ ಅಂಡರ್ಲೈನ್ ಮಾಡಿ ಅವ್ರಿಗೆ ವಾಪಸ್ ನೋಟಿಸ್ ಕಳಿಸಿ ಅಂತ ಹೇಳಿ ವಿದ್ಯಾ ಲಾಯರ್ ಹತ್ರ ಹೇಳ್ತಾಳೆ. ಅದಕ್ಕೆ ಲಾಯರು, ಆಯಿತು ವಿದ್ಯಾ, ನೀನು ಹೇಳಿದ್ದು ನನಗೆ ಅರ್ಥ ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಲಾಯರ್ ಹೋದ ನಂತರ ವಿದ್ಯಾ ತಾಯಿ ವಿದ್ಯಾ ಅಂತ ಹೇಳಿ ಕೂಗ್ತಾಳೆ. ಅದಕ್ಕೆ ವಿದ್ಯಾ, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಸುಮ್ಕಿರು ಅಂತ ಹೇಳಿ ಸಮಾಧಾನ ಮಾಡಿಸ್ತಾಳೆ ಅವ್ರ ಅಮ್ಮನ್ನ. ನಂತರ ಗೌಡ್ರ ಮನೆಯಲ್ಲಿ ವಿದ್ಯಾ ಉತ್ತರ ಕೊಟ್ಟಿರೋ ನೋಟಿಸ್ನ ಲಾಯರ್ ಬಂದು ಹೇಳ್ತಾ ಇರ್ತಾನೆ. ಶಿವರಾಮೇಗೌಡ ಲಾಯರ್ಗೆ ಇದೇನೋ ಅವರು ನೋಟಿಸ್ ಕಳಿಸಿರೋದು ನೋಡಿ ಲಾಯರೇ ಅಂತ ಹೇಳಿ ಕೊಡ್ತಾನೆ. ಲಾಯರು ಓದ್ತಾ ಇರಬೇಕಾದ್ರೆ, ಶಿವರಾಮೇಗೌಡನ ತಂಗಿ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿ ಉತ್ತರ ಕಳಿಸಿದಳ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಲಾಯರು, ಇಲ್ಲ, ಒಪ್ಪಿಗೆ ಇಲ್ಲ, ಒಂದಾಗಿ ಎಲ್ಲರೂ ಬಾಳೋಣ ಅಂತ ಹೇಳಿ ನೋಟಿಸ್ ಕಳಿಸಿರೋದು ಅಂತ ಹೇಳಿ ಲಾಯರು ಉತ್ತರ ಕೊಡ್ತಾನೆ. ಅದಕ್ಕೆ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಅಜ್ಜಮ್ಮ ಹಾಗೂ ವಿದ್ಯಾವ್ರ ಅತ್ತೆ ವಿದ್ಯೆಯನ್ನ ಓರ್ಗಿತ್ತಿ ಮಾತ್ರ ಖುಷಿ ಪಡ್ತಾರೆ. ಶಿವರಾಮೇಗೌಡ ಅದಕ್ಕೆ, ಒಂದಾಗಿ ಬಾಳ್ಬೇಕು ಅಂತಿದ್ರೆ ಯಾಕೆ ಈ ಥರ ಅವತಾರ ಆಡಿದ್ಲವಳು? ಚೆನ್ನಾಗಿ ಬಾಳ್ಬೇಕಾಗಿತ್ತು, ಸುಳ್ಳು ಹೇಳ್ಕೊಂಡು ಕಿತಾಪತಿ ಮಾಡಿಕೊಂಡು ಯಾಕಿರಬೇಕಾಗಿತ್ತು ವಿದ್ಯಾ ಅಂತ ಹೇಳಿ ಶಿವರಾಮೇಗೌಡ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಈ ಕಡೆ ಶಿವರಾಮೇಗೌಡನ ತಂಗಿನೂ ಸಹ ಅದಕ್ಕೆ ಕುಮ್ಮತ್ ಕೊಡ್ತಾಳೆ. ಹೌದು ಅಣ್ಣ, ನಾವೇನಾದರೂ ಡ್ರೈವರ್ಸ್ಗೆ ಒಪ್ಕೊಬಿಟ್ರೆ ಏನು ಸಿಗಲ್ವಲ್ಲ, ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಿದ್ದಾರೆ, ಅವ್ರಿಗೇನೋ ಜಾಸ್ತಿನೇ ಬೇಕು ಅನಿಸುತ್ತೆ, ಹಣ ಆಸ್ತಿ ಅಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರಬೇಕು ಅಂತ ಹೇಳಿ ಹೇಳ್ತಾಳೆ. ತಕ್ಷಣ ಲಾಯರು, ನನಗೆ ಜೀವನಾಂಶ ಏನೂ ಬೇಡ ಅಂತ ಹೇಳಿ ಅಂಡರ್ಲೈನ್ ಕೂಡ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿ ಉತ್ತರ ಕೊಡ್ತಾನೆ. ಈ ಲಾಯರ್ ಹೇಳಿದ ತಕ್ಷಣ ಮುಖದಲ್ಲಿರೋರಿಗೆಲ್ಲರಿಗೂ ಗಾಬರಿ ಆಗುತ್ತೆ. ನಂತರ ವಿದ್ಯೆನ ಚಿಕ್ಕತ್ತೆ ಮಗಳು ಮಾತಾಡ್ಕೊಳ್ತಾರೆ, ಏನವ್ವ ಇದು ಈ ಥರ ಉತ್ತರ ಕೊಟ್ಟು ಕಳಿಸಿದಾಳೆ ಅಂತ. ಅದಕ್ಕೆ ವಿದ್ಯಾ ಅವರ ಚಿಕ್ಕತ್ತೆ ಸ್ವಾಭಿಮಾನಿ ಅಂತ ಅನ್ನಿಸ್ಕೋಬೇಕಲ್ವಾ, ಅದಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾಳೆ, ಅವಳ ಜಾಗದಲ್ಲಿ ನಾವೇನಾದರೂ ಇದ್ದಿದ್ರೆ ಸಿಕ್ಕಿದೆ ಸೀರುಂಡೆ ಅಂತ ಬಂದಿದ್ದನ್ನೆಲ್ಲ ಬಾಚ್ಕೊತಾ ಇದ್ದೆ ಅಂತ ಹೇಳಿ ಉತ್ತರ ಕೊಡ್ತಾಳೆ. ಅಜ್ಜಮ್ಮ ಹೇಳ್ತಾಳೆ, ನೋಡಿ ಅದರಿಂದನೇ ಗೊತ್ತಾಗುತ್ತೆ ನೋಡಿ ಅವಳ ಗುಣ ಎಂಥದ್ದು ಅಂತ ಹೇಳಿ. ಅದಕ್ಕೆ ವಿದ್ಯಾ ಅವರ ಮನೆಯಲ್ಲಿ ಅವಳಿಗೆ ಇರೋಕ್ಕಾಗ್ತಾ ಇಲ್ಲ, ಇಲ್ಲಿ ರಾಜವೈಭೋಗ ನೋಡಿ ಅವಳಿಗೆ ಅವ್ರ ಅಪ್ಪನ ಮನೇಲಿ ಇರೋಕ್ಕಾಗ್ತಾ ಇಲ್ವೇನೋ, ಅದಕ್ಕೆ ಬರ್ತೀನಿ, ಇಲ್ಲಿಗೆ ಬರೋದಕ್ಕೆ ಸ್ಕೆಚ್ ಆಗ್ತಾವಳೆ ಕಡಮ್ಮ ಅಂತ ಹೇಳಿ ಅವ್ರ ಮಗಳು ಹೇಳ್ತಾಳೆ. ಏನೇ ಆದರೂ ಸಹ ಶಿವರಾಮೇಗೌಡ ಡೈವರ್ಸ್ ಕೊಡಲೇಬೇಕು, ಅವ್ರು ಏನು ಕೇಳ್ತಾರೋ ಅದನ್ನು ಕೊಟ್ಟಾದರೂ ಸರಿನೇ, ನಾವು ಕೈ ತೊಳ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶಿವರಾಮೇಗೌಡನ ತಮ್ಮ, ಅದೆಲ್ಲ ಮುಂದಿನ ಕತೆ ಅಣ್ಣ ಅಂತ ಹೇಳಿ, ಏನು ಮಾಡೋದು ವಕೀಲರೇ ಅಂತ ಹೇಳಿ ವಕೀಲರನ್ನು ಕೇಳೋದಕ್ಕೆ ವಕೀಲರು, ನೀವು ಏನು ಹೇಳ್ತಿರೋ ಹಾಗೆ ಮಾಡೋಣ ಗೌಡ್ರೆ, ನೀವೇನು ಹೇಳ್ತಿರೋ ಹಾಗೆ ಮಾಡ್ತೀವಿ ಅಂತ ಹೇಳಿ ಲಾಯರ್ ಸಹ ಉತ್ತರ ಕೊಡ್ತಾರೆ. ಶಿವರಾಮೇಗೌಡ ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನು ಮಾಡಿ ಕೋರ್ಟಲ್ಲೇ ನೋಡ್ಕೊಳ್ಳೋಣ ಅಂತ ಹೇಳಿ ಲಾಯರ್ಗೆ ಹೇಳ್ತಾರೆ. ಲಾಯರು ಹೋಗ್ತಾರೆ. ಅವ್ರ ಹಿಂದೆ ಎಲ್ಲರೂ ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ಕೊಂಡು ಹೊರಡ್ತಾರೆ. ನೆಕ್ಸ್ಟು ವಿದ್ಯಾ ಅವರ ಚಿಕ್ಕತ್ತೆ, ಇದು ಇಲ್ಲೇ ನಿಲ್ಲೋಂಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸೈಲೆಂಟಾಗಿ ಅವರು ಆ ಜಾಗದಿಂದ ಕಳಿಸ್ಕೋತಾರೆ. ನೆಕ್ಸ್ಟು ಅಜ್ಜಿ ಹೇಳ್ತಾಳೆ, ವಿದ್ಯಾ ಎಲ್ಲಿ, ನನಗೆ ಅವ್ರ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಮುಖ ಕೊಡ್ದಂಗೆ ಹೇಳಿ ನೋಟಿಸ್ನ ಕಳಿಸ್ಬಿಡ್ತಾಳೋ ಅಂತ ಹೇಳಿ ಎದ್ರುಕೊಬಿಟ್ಟಿದ್ದೆ ನಾನು ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ವಿದ್ಯಾ ಅವ್ರ ಅತ್ತೆನೂ, ಇವಿಬ್ಬರು ಒಂದಾಗ್ಬಿಟ್ರೆ ಅಷ್ಟೇ ಸಂತೋಷ ಆಗ್ತದೆ ಅಂತ ಹೇಳಿದ್ದಕ್ಕೆ ಈ ಮುಖ ಊದಿಸ್ಕೊತಾಳೆ. ಮತ್ತು ಇತ್ತ ಸುಭಾಷ ಮತ್ತೊಂದು ಕುತಂತ್ರ ಮಾಡೋದಕ್ಕೆ ಸಜ್ಜಾಗಿದ್ದಾನೆ. ಊರಿನವ್ರನ್ನೆಲ್ಲ ಸೇರಿಸ್ಬಿಟ್ಟು ವಿದ್ಯಾನ ಅಪ್ಪನ ಮೇಲೆ ತಿರುಗೇಟ್ ಕೊಡೋದಕ್ಕೆ ರೆಡಿಯಾಗಿದ್ದ. ಸುಭಾಷ ಹೇಳ್ತಾನೆ, ನೀವು ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಗಾಗಿರುವಂಥ ಅನ್ಯಾಯಕ್ಕೆ ನಾನು ನ್ಯಾಯ ಒದಗಿಸ್ಕೊಡ್ತೀನಿ, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಷ್ಟೇ ಅಂತ ಹೇಳಿ. ಅದಕ್ಕೆ ಊರಿನ ಜನ, ನೀವೇನು ಹೇಳ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾನೆ. ಸುಭಾಷ ಹೇಳ್ತಾನೆ, ನೀವು ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಸಮೇತ ಸೇರಿ ಒಬ್ಬೊಬ್ಬರು ತಲೆಗೂ 5 ಲಕ್ಷ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ, ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ಅಂತ ಹೇಳಿ ಊರಿನ ಜನಕ್ಕೆ ಅವನು ಮಾತು. ಅದಕ್ಕೆ ಊರಿನ ಜನ, ಸರಿ, ಅದಕ್ಕೆ ನಾವೇನು ಮಾಡಬೇಕು ಇವಾಗ ಅಂತ ಹೇಳಿ ಖುಷಿಯಿಂದ ಕೇಳ್ತಾನೆ. ಸುಭಾಷ ಹೇಳ್ತಾನೆ, ನೀವೆಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮಗೆ ಕೆಲಸ ಕೊಡಿಸ್ತೀನಿ, ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಲಕ್ಷ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳಿ ಶಿವರಾಮೇಗೌಡನ ಮೇಲೇ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಸುಭಾಷ ಹೇಳಿದ್ದಕ್ಕೆ, ಏನಪ್ಪ ನೀನು ಹೇಳ್ತಾ ಇದೆಯಾ, ಅವರೆಲ್ಲ ತಪ್ಪು ಮಾಡಿರೋದು, ಅವ್ರು ಇದರಲ್ಲಿ ಯಾವುದೇ ರೀತಿ ಇನ್ವಾಲ್ವ್ ಆಗಿಲ್ಲ, ಆಗಿರೋದು ವಿದ್ಯಾನ ಅಪ್ಪ ಅಂತ ಹೇಳಿ ಹೇಳ್ತಾನೆ. ದೇವರಂತ ಮನುಷ್ಯದ ಮೇಲೆ ನಾವು ಯಾಕೆ ಕಂಪ್ಲೇಂಟ್ ಕೊಡಬೇಕು, ಇದಕ್ಕೂ ಯಾವ ಗೌಡ್ರಿಗೂ ಮಂತ್ರಿಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸುಭಾಷ ಕಡೆ ಇರೋನು ನೇರವಾಗಿ ತಗೊಳ್ತಾರೆ, ಇವ್ರನ್ನ ಕಳಿಸಿ ಅವ್ರ ಹತ್ರ ಲಂಚ ಇಸ್ಕೊತಾರೆ, ಯಾರು ಗೊತ್ತು ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳಿ ಕಿವಿ ಚುಚ್ಚು ಮಾತನ್ನ ಹೇಳ್ತಾನೆ. ದುಡ್ಡು ತಗೊಳೋನೆ ಅಂದರೆ ಅವರಿಂದ ಶಿವರಾಮೇಗೌಡರು ಸಹ ಇದ್ದೇ ಇರ್ತಾನೆ ಅಂತ ಹೇಳಿ ಸುಭಾಷನ ಕಡೆ ಅವನು ಹೇಳ್ತಾನೆ. ಈ ಥರ ಏನೇನೋ ಮಾತಾಡಿ ಸುಭಾಷನ ಕಡೆ ಅವನು ಊರಿನ ಜನಗಳ ತಲೆನ ಕೆಡಿಸ್ತಾನೆ. ನೋಡಿ, ನಿಮಗೆ ಏನಾದರೂ ನ್ಯಾಯ ಬೇಕು ಅಂತ ಇದ್ದರೆ ಯೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಸುಭಾಷ ಹೇಳ್ತಾನೆ. ಕೊನೆಯಲ್ಲಿ
ಇದಕ್ಕೆ ಊರಿನ ಜನ ಒಪ್ಕೊಬಿಡ್ತಾರೆ. ಆವಾಗ ಸುಭಾಷ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಏ ಶಿವರಾಮೇಗೌಡ, ನೀನು ನನ್ನ ಮನೆಯಿಂದ ಓಡಿಸ್ತೀಯ ಅಲ್ವಾ, ನೀನು ಸರಿಯಾಗಿ ಮಾಡ್ತೀನಿ ನೋಡು ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊತಾನೆ. ಇನ್ನು ಈ ಕಡೆ ಶಿವರಾಮೇಗೌಡನ ತಂಗಿ ಮತ್ತು ಶಿವರಾಮೇಗೌಡನ ತಂಗಿ ಮಗಳು ಇಬ್ಬರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಶಿವರಾಮೇಗೌಡ ಮಗ ಭದ್ರೇಗೌಡನ ಹತ್ರ ಮಾತಾಡಬೇಕಾದ್ರೆ, ವಿದ್ಯಾ ಬಗ್ಗೆ ಮಾತಾಡಬೇಕಾದ್ರೆ ಅವನಿಗೆ ಕೋಪ ಮಾಡ್ಕೊಳ್ತಾನೆ. ಅದು ವಿದ್ಯಾ ಮೇಲಿರೋ ಪ್ರೀತಿಯಿಂದನ ಅಥವಾ ದ್ವೇಷದಿಂದನ ಅಂತ ಹೇಳಿ ಇಬ್ಬರು ಸಹ ಡಿಸ್ಕಸ್ ಮಾಡ್ತಿರ್ತಾರೆ. ಯಾವುದೇ ಗಂಡಸ್ಕಾದ್ರೂ ಅಷ್ಟೇ ಹೆಂಡತಿ ಮೇಲೆ ಒಂದ್ಸಲ ಅನುಮಾನ ಬಂತು ಅಂತ ಹೇಳಿದ್ರೆ ಅವ್ನ ಹೃದಯ, ಕಿಡ್ನಿ ಎಲ್ಲ ಹಾಳಾಗುತ್ತೆ, ನೆಮ್ಮದಿನೂ ಹಾಳಾಗುತ್ತೆ ಅಂತ ಹೇಳಿ ಇಬ್ಬರು ಖುಷಿಯಿಂದನೇ ಮಾತಾಡ್ಕೊಳ್ತಾ ಇರ್ತಾರೆ. ಹತ್ರ ಮಾವನ ನೆಮ್ಮದಿ ಹಾಳಾದರೂ ಪರವಾಗಿಲ್ಲ, ಆ 3 ಅಡಿ ಸಂತೋಷವಾಗಿರಬಾರ್ದು, ಅವಳು ಕಾಲೇಜ್ಗೆ ಹೋಗಬಾರ್ದು ಅಷ್ಟೇ ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಹೇಳ್ತಾಳೆ. ಇನ್ನು ಬೆಳಗ್ಗೆ ಆಗ್ತಿದ್ದಂಗೆ ಚಲೋಣ ಅಂತ ಒಬ್ಬ ಬಂದು ಚಲೋನ ಹತ್ರ ಹೇಳ್ತಾನೆ, ನೀನು ಇಸ್ಕೊಂಡಿರೋ ದುಡ್ಡು ವಿಷಯನ ಪೊಲೀಸ್ ಅವ್ರ ಹತ್ರ ಎಲ್ಲ ಕಂಪ್ಲೇಂಟ್ ಕೊಟ್ಟು ಮಂತ್ರಿಗಿರಿಯಿಂದ ಅವ್ರನ್ನ ಇಳಿಸ್ತೀವಿ ಅಂತ ಎಲ್ಲ ಊರಿನ ಜನ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳಿ ವಿಷಯ ತಿಳಿಸಿ ಹೋಗ್ತಾನೆ. ಚೆಲುವ, ದೇವ್ರೆ ಏನಪ್ಪ ಮಾಡಲಿ, ನನಗೆ ಮುಂಚೆನೇ ಬೀಗರಿಗೆ ನನ್ನ ಮೇಲೆ ತುಂಬ ಕೋಪ ಇದೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಯ್ತಲ್ಲಪ್ಪ ಅಂತ ಹೇಳಿ ಹಿಂದೆ ತಿರುಗೋ ಅಷ್ಟರಲ್ಲಿ ಮನೆಯವರೆಲ್ಲ ವಿದ್ಯಾ ಅವ್ರ ಅಮ್ಮ ಎಲ್ಲ ತಂಗಿ ಅಜ್ಜಿ ಎಲ್ಲರೂ ಬಂದು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ವಿದ್ಯಾ, ಈಗ ನಿಂಗೆ ಸಮಾಧಾನ ಆಯ್ತೆ, ರಾಜಕೀಯ ಬದುಕಿನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಅಂತ ಮನುಷ್ಯನಿಗೆ ಮಸಿ ಬಳೆದುಬಿಟ್ಟಲ್ಲ ಅಂತ ಹೇಳಿ ಅವರಪ್ಪನಿಗೆ ಬೈತಾಳೆ. ಈಗ ನಿಮಗೆ ಸಂತೋಷ, ಖುಷಿ, ನೆಮ್ಮದಿ ಎಲ್ಲ ಆಯ್ತಾ ಅಂತ ಹೇಳಿ ವಿದ್ಯಾ ಅವರಪ್ಪನ ಹತ್ರ ಕೋಪದಲ್ಲಿ ಕೇಳ್ತಾಳೆ. ವಿದ್ಯಾ ಅವರಪ್ಪನಿಗೆ ಮಾತಾಡೋಕ್ಕೂ ಸಹ ಅವಕಾಶ ಕೊಡದೆ ಒಂದೇ ಸಮ ಬೈತಿರ್ತಾಳೆ. ನ್ಯಾಯ ನೀತಿ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಂತ ನನ್ನ ಮಾವನ ಮೇಲೆ ಎಂಥ ದೊಡ್ಡ ಆರೋಪ ಹೊರಿಸ್ಬಿಟ್ಟಲ್ಲ, ಸಮಾಧಾನ ಆಯ್ತಾ ಅಂತ ಬೈತಾನೆ ಇರ್ತಾಳೆ ವಿದ್ಯಾ ಅವರಪ್ಪನಿಗೆ. ಅವರಪ್ಪ ಹೇಳ್ತಾನೆ, ನಾನು ಆಗಲೇ ನೋವಲ್ಲಿದ್ದೀನಿ, ನೀನು ಇನ್ನೂ ಮಾತಾಡಿ ನನ್ನ ಹೆಚ್ಚು ನೋಯಿಸ್ಬೇಡ ಮಗಳೇ ಅಂತ ಹೇಳಿದ್ದಕ್ಕೆ ವಿದ್ಯಾ ಅವರಮ್ಮ ವಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಅವ್ವ, ನೀನು ಸುಮ್ಕಿದ್ಬಿಡು, ನೀನೇನು ಮಾತಾಡಬೇಡ, ಆಸ್ತಿ ಅಂತಸ್ತು ಏನು ನೋಡಿದೆ ನೀನು ಸಂಪಾದನೆ ಮಾಡಕ್ಕೆ ಬಂದ್ರಲ್ಲ, ಅದಕ್ಕೆ ನೀನು ಅವ್ರಿಗೆ ಇಂಥ ಪ್ರಶಸ್ತಿ ಕೊಡ್ತಿದ್ಯಾ ಅಂತ ಹೇಳಿ ಅವರಪ್ಪನ ಬೈತಾಳೆ. ನೀನು ತಪ್ಪು ಮಾಡಿದ್ಯಾ ಅಂತ ಗೊತ್ತಾಗಿದ್ದ ದಿನ ನಿನ್ನ ಹೇಳ್ಕೊಂಡು ಹೋಗಿ ಪೊಲೀಸರ ಹತ್ರ ಕೊಡದ್ಬಿಟ್ಟು ನಾನು ಸಾನೆ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ನನ್ನ ಕೆಲಸ ಮಾಡದೇ ಇರೋದಕ್ಕೆ ನನ್ನ ಮಾವಿಂಗೆ ಯಾವ ತಪ್ಪು ಮಾಡ್ತಿರೋ ನನ್ನ ಮಾವಿಂಗೆ ಇಂಥ ಪರಿಸ್ಥಿತಿ ಇವತ್ತು ಬಂದಿದೆ, ಏನಾದರೂ ಆಗಲಿ ನಮ್ಮ ಮಾವಿಂಗೆ ಕೆಟ್ಟಿಸು ಬರಬಾರ್ದು, ಯಾವ ತಪ್ಪು ಮಾಡ್ತಿರೋ ನಮ್ಮ ಮಾವಿಂಗೆ ಶಿಕ್ಷೆ ಆಗಬಾರ್ದು, ಈ ವಿಚಾರದಿಂದ ಅವ್ರ ಹೆಸರಿಗೆ ಕಳಂಕ ಅಂತೂ ಬರಲೇಬಾರ್ದು. ವಿದ್ಯಾ ಅವರ ಅಪ್ಪ ವಿದ್ಯನ ಕಾಲ ಹತ್ರ ಬಂದುಬಿದ್ದು, ನಾನು ಮಾಡೋದಕ್ಕೆ ಏನು ಶಿಕ್ಷೆ ಬೇಕಾದರೂ ಕೊಡು, ದೇವರಂತ ಬೀಗರಿಗೆ ಯಾವುದೇ ರೀತಿ ಕಳಂಕ ಬರಬಾರ್ದು ಅಂತ ಹತ್ಕೊಂಡು ಕೂತ್ಕೊತಾನೆ. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಏಳವ ಅಂತ ಹೇಳಿ ವಿದ್ಯನ ಹತ್ರ ಕೇಳ್ತಿರ್ತಾನೆ ಅವರಪ್ಪ. ನೀನು ನೋಡ್ದಂಗೆ ಕೇಳ್ತೀನಿ, ಹೇಳುವ ಅಂತ ಹೇಳಿ ವಿದ್ಯನ ಹತ್ರ ವಿದ್ಯಾ ಅವರಪ್ಪ ಗೋಗರ್ದು ಹತ್ತು ಕರಿತಾ ಇರ್ತಾನೆ. ಇನ್ನು ಇಲ್ಲಿ ಶಿವರಾಮೇಗೌಡನ ತಮ್ಮ ಹೇಳ್ತಾನೆ, ಅಣ್ಣ ನಾನು ಫ್ಯಾಕ್ಟ್ರಿ ನೋಡ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಂತ ಹೇಳಿ. ಯಾಕಲಾ ಭದ್ರನ್ನ ಕಳ್ಸೋದಲ್ವಾ ಅಂತ ಹೇಳಿ ಹೇಳ್ತಾನೆ. ಗೊತ್ತಲ್ವಾ ನನಗೆ ಅವ್ನ ಮನಸ್ಸು ಸರಿ ಇಲ್ಲ, ಇವಾಗ ಅವ್ನ ಮನಸ್ಸು ಸರಿ ಆದಮೇಲೆ ಅವನೇ ಹೋಗ್ತಾನೆ ಆ ಕಡೆಗೆ ಅಂತ ಹೇಳಿ. ಅದಕ್ಕೆ ಶಿವರಾಮೇಗೌಡ ಗ್ರಾನೈಟ್ ಫ್ಯಾಕ್ಟ್ರಿನ ನೋಡ್ಕೊಳ್ಳೋಕ್ಕೆ ಯಾರನ್ನಾದರೂ ನೇಮಕ ಮಾಡು ಅಂತ ಹೇಳಿದಕ್ಕೆ ತಮ್ಮ ಹೇಳ್ತಾನೆ, ಇಲ್ಲ ಅಣ್ಣ, ಭದ್ರ ಸರಿ ಹೋದ್ಮೇಲೆ ಅವನೇ ಎಲ್ಲ ಸರಿಯಾಗುತ್ತೆ, ಎಲ್ಲ ವಿಷಯನ ತಿಳಿಯಾಗುತ್ತೆ ಅಂತ ಹೇಳಿ ಹೇಳ್ತಾನೆ. ಇನ್ನು ಈಶ್ವರಿ ಬಾಬಾ ಅಂತ ಕೂತ್ಕೊಂಡು ಓಡ್ ಬರ್ತಾಳೆ. ಊರಿಂದ ಫೋನ್ ಮಾಡಿದ್ದ ಬಾಬಾ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಈಶ್ವರಿ ಗಂಡ, ಯಾರು ಫೋನ್ ಮಾಡಿದರೆ, ಏನು ಈಶ್ವರಿ ಸಮಾಚಾರ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಈಶ್ವರಿ ಹೇಳ್ತಾಳೆ, ವಿದ್ಯಾ ಅವರಪ್ಪ ನಿನ್ನ ಮುಖಕ್ಕೆ ಮಸಿ ಬಳಿಯೋದಕ್ಕೆ ರೆಡಿ ಆಗಿದ್ದಾನೆ ಅಂತ ಹೇಳಿ ಹೇಳ್ತಾಳೆ. ನಿಮ್ಮ ಹೆಸರು ಹೇಳ್ಕೊಂಡು ಊರು ತುಂಬ ಲಂಚ ತಗೊಂಡಿದ್ದಾನೆ, ಎಲ್ಲ ವಿಷಯನೂ ಈಶ್ವರಿ ಮನೆಯವ್ರ ಮುಂದೆ ಹೇಳ್ತಾ ಇರ್ತಾಳೆ. ಇದಕ್ಕೆ ಮನೆಯವ್ರು ಎಲ್ಲರ ಮುಖದಲ್ಲೂ ಗಾಬರಿ ಎದ್ದು ಕಾಣ್ತಾ ಇರುತ್ತೆ. ಈಗ ದುಡ್ಡು ಕೊಟ್ಟಿರೋರೆಲ್ಲ ಸೇರಿಕೊಂಡು ಅವ್ನ ಕಡೆಯಿಂದ ನೀವು ಲಂಚ ತಗೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಬಾಬಾ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ತಕ್ಷಣ ಶಿವರಾಮೇಗೌಡನ ತಂಗಿ, ಅಯ್ಯೋ ಏನಣ್ಣ ನೀನು ದಿನ 3 ಕಾಸು ಗೆಲ್ದೆ ನನಗೆ ಮಾಡ್ಬಿಟ್ಟಿದೆ, ನಾನು ಬಡ್ಕಂಡೆ ಸಂಬಂಧ ಮಾಡಬೇಡ ಅಂತ ಹೇಳಿ ನನ್ನ ಮಾತು ಕೇಳಿದೆ, ಆ ಮಾನ್ಗೆಟ್ಟು ಸಂಬಂಧ ಮಾಡಿ ನಿನ್ನ ಮಾನನೇ ಕಳ್ಕೊಳಂಗಾಗ್ಬಿಟ್ಟೈತಲ್ಲ ಅಣ್ಣ ಅಂತ ಹೇಳಿ ಗುಳೋ ಅಂತ ಹೇಳ್ತಿರ್ತಾಳೆ. ನಿನ್ನ ಮಾನ ಮರ್ಯಾದೆ ಪ್ರಾಮಾಣಿಕತೆ ಎಲ್ಲ ಒಟ್ಟಿಗೆ ಸೇರಿಸಿ ಬೀಗ ಜಡಕ್ಕಿಳ್ಕೊಳ್ಳೋಣ ವಿದ್ಯಾ ಅಂತ ಹೇಳಿ ಶಿವರಾಮೇಗೌಡನ ತಂಗಿ ಚುಚ್ಚಿ ಮಾತಾಡ್ತಿರ್ತಾಳೆ. ಅವರು ಉದ್ಧಾರ ಆಯ್ಕಿಲ್ಲ, ಅವರ ವಂಶ ನಿರ್ವಂಶ ಆಯ್ತದೆ ಅಂತ ಹೇಳಿ ಶಾಪ ಹಾಕ್ತಾಳೆ. ಶಿವರಾಮೇಗೌಡನ ತಮ್ಮ, ಏನಣ್ಣ ಇದು, ಇಂಥ ನಂಬಿಕೆ ದ್ರೋಹ ಮಾಡ್ಬಿಟ್ಟವನೇ, ಈಗ ಜನ ಏನಾದರೂ ನೀನೇ ಅಂತ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಏನಣ್ಣ ಮಾಡೋದು, ಅಷ್ಟರಲ್ಲಿ ಭದ್ರಗೌಡ ಬಂದು ಅವನೇನಾದರೂ ಹಂಗೆ ಮಾಡಿದ್ರೆ ಅವನ್ನ ತುಂಡ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳಿ ಜೋರಾಗಿ ಮಾತಾಡ್ತಾನೆ. ಅದಕ್ಕೆ ಮನೆಯವರೆಲ್ಲ ಗಾಬರಿಯಿಂದ ನೋಡ್ತಾರೆ. ಅಷ್ಟರಲ್ಲಿ ಈಶ್ವರಿ ನೀನು ಮನಸ್ಸಲ್ಲಿ ಅನ್ಕೊಂತಾಳೆ, ಕತ್ತರಿಸಾಕ್ಬಿಡು ಭದ್ರ, ಕತ್ತರಿಸಾಕ್ಬಿಡು, ನೀನೇನಾದರೂ ಕತ್ತರಿಸಿ ಒಳಗಡೆ ಹೋದೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ನೀನೇನಾದರೂ ಕೊಲೆ ಮಾಡಿ ಜೈಲಿಗೆ ಹೋದರೆ ನನಗೆ ಅನುಕೂಲ ಆಗೋದು, ನಿಮ್ಮಪ್ಪ ಮಾನ ಮರ್ಯಾದೆ ಕಳ್ಕೊಂಡು ಮಂತ್ರಿ ಪದವಿ ಕಳ್ಕೊಂಡು ಅವಮಾನ ತಡೆಯಕ್ಕೆ ಸಾಯಬೇಕು, ಅವಾಗಲಾದರೂ ನನ್ನ ಮಗನಿಗೆ ತಿರ್ಗಾ ಒಂದು ಸ್ಥಾನ ಸಿಗ್ತದೆ, ಹಾಗೆ ಆಗಲಿ ಅಂತ ಹೇಳಿ ಮನಸ್ಸಲ್ಲಿ ಅರಿಸ್ತಾಳೆ ಅಂತ ಹೇಳಿ ಶಿವರಾಮೇಗೌಡನ ತಮ್ಮ ಸಮಾಧಾನ ಪಡಿಸ್ತಾನೆ. ಅವನು ಮಣ್ಣಿನ ಕೆಲಸ ಮಾಡಿ ಆ ಮಣ್ಣು ನಿಮ್ಮ ಅಪ್ಪನ ಮೇಲೆ ಒರೆಸ್ಬಿಟ್ಟು ಹೋಗ್ಬಿಟ್ಟವನೇ, ಅದಕ್ಕೀಗ ನಾನು ನಾಜೂಕಾಗಿ ಬಾಯಿ ತೊಳ್ಕೊಬೇಕು ಅಷ್ಟಯ್ಯ ಅಂತ ಹೇಳಿ ಹೇಳ್ತಾನೆ. ಸುಮ್ಮನಿರೋ ಭದ್ರ, ಈ ವಿಷಯ ಏನಾದರೂ ನ್ಯೂಸ್ ಅವ್ರಿಗೆ ಏನಾದರೂ ಗೊತ್ತಾದರೆ ಮುಗೀತು ಕತೆ, ಅದನ್ನೇ ದೊಡ್ಡ ಸುದ್ದಿ ಅಂತ ಮಾಡಿಬಿಟ್ಟು ಅವರು ಆಡಕ್ಕಿಚ್ಚನಂಗೆ ಹಬ್ಬಿಸ್ಬಿಡ್ತಾರೆ. ಇವೆಲ್ಲ ಆಗೋಕ್ಕೂ ಮುಂಚೆ ನಾವೇ ಏನಾದರೂ ಮಾಡಿ ತಣ್ಣಗೆ ಮಾಡಬೇಕು. ಅದಕ್ಕೆ ಬಂದರೆ ಏನು ಮಾಡಬೇಕು ಅಂತಿದ್ದೀನಿ ಚಿಕ್ಕಪ್ಪ ಅಂತ ಹೇಳಿ ಕೇಳಿದಕ್ಕೆ, ನೋಡು ಈ ಕಂಪ್ಲೇಂಟ್ ಕೊಟ್ಟವರಲ್ಲ ಅವ್ರ ಹತ್ರ ಹೋಗಿ ಸಮಾಧಾನವಾಗಿ ಮಾತಾಡೋಣ, ಇದಕ್ಕೂ ನಮ್ಮ ಅಣ್ಣಂಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡ್ಸೋಣ, ಹೆಂಗಾದರೂ ಮಾಡಿ ಸತ್ಯ ಏನು ಅನ್ನೋದನ್ನ ಸಮಾಧಾನ ಮಾಡಿ ಅವರಿಗೆಲ್ಲ ತಿಳಿಸ್ಬೇಕು ನಾವು ಅಂತ ಹೇಳಿ ಹೇಳ್ತಾನೆ. ಅವರೆಲ್ಲ ಮಾಡಿರೋ ಕೆಲಸಕ್ಕೆ ನಾವು ಕಾಲಿಟ್ಕೋಬೇಕಾ ಚಿಕ್ಕಪ್ಪ ಅಂತ ಹೇಳಿ ಭದ್ರ ಕೇಳಿದ ತಕ್ಷಣ ಶಿವರಾಮೇಗೌಡನ ತಂಗಿ ಡವ್ ಮಾಡಿಕೊಂಡು, ನಾವು ಇವಾಗ ಕಾಲು ಹಿಡಿಬೇಕು, ಅಡ್ಡಡ್ಡ ಮಲ್ಕೊಳ್ಳಬೇಕು ಅಂತ ಹೇಳಿ ಡವ್ ಹೊಡಿತಾಳೆ. ಮನೆಯವರಿಗೆಲ್ಲ ಕೋಪ, ದ್ವೇಷ, ಆತಂಕ ಎಲ್ಲರೂ ಸಹ ಜಾಸ್ತಿ ಆಗಿದೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿದಿದೆ.